ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 17ನೇ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ನಿಕೇತನ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ಸ್ವಾಗತ. ಕಾರಂತರ ಬಾಳ್ವೆಯೇ ಬೆಳಕು ಕೃತಿಯ ಅನುಸಂಧಾನವನ್ನು ಇದೀಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ದ ಗ್ರೇಟ್ನೆಸ್ ಆಫ್ ಲಿಟರೇಚರ್ ಕೆನಾಟ್ ಬಿ ಡಿಟರ್ಮಿನ್ಡ್ solely by literary standards, though we must remember that whether it is literature or not can be determined only by literary standards. T.S. Eliot. The greatness poetry gives expression to the realization of the divine in the world and in man. Sri Aravindaru. Literature is fundamentally an expression of life through medium of language. Hudson. ಮೇಲಿನ ವಿಮರ್ಶಕರು ಮತ್ತು ಅನುಭಾವಿಗಳ ಹೇಳಿಕೆಗಳನ್ನು ಗಮನಿಸಿದಾಗ ಅನುಭಾವ ಎನ್ನುವುದು ತತ್ವವಾಗಿ, ಸಾಹಿತ್ಯವಾಗಿ, ವಿಶಿಷ್ಟವಾದ ಬದುಕಿನ ಮನೋಧರ್ಮವಾಗಿ ಕಾಣಿಸುತ್ತದೆ. ಸಾಹಿತ್ಯವು ಮಹತ್ವವನ್ನು ಪಡೆಯಬೇಕಾದರೆ ಅದು ಕೇವಲ ಸಾಹಿತ್ಯವಾಗಿದ್ದರೆ ಸಾಲದು, ಅದನ್ನೂ ಮೀರಿದ ಒಂದು ಜೀವನ ದರ್ಶನವನ್ನು ಒಳಗೊಂಡಿರಬೇಕೆಂಬುದು ಟಿ.ಎಸ್. ಇಲಿಯಟ್ನ ನಿಲುವಾದರೆ, ಅರವಿಂದರು ಈ ಸೃಷ್ಟಿಯಲ್ಲಿ ಮತ್ತು ಮಾನವನಲ್ಲಿ ಇರುವ ದೈವತ್ವದ ಸಾಕ್ಷಾತ್ಕಾರಕ್ಕೆ ವ್ಯಕ್ತ ಸ್ವರೂಪವನ್ನು ಕೊಡುವುದೇ ಸತ್ವಯುತವಾದ ಕಾವ್ಯವೆನ್ನುವ ಅಭಿಪ್ರಾಯಪಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಎನ್ನುವುದು ಮೂಲಭೂತವಾಗಿ ಬದುಕಿನ ಅನುಭವ, ಅನುಭಾವದ ಅಭಿವ್ಯಕ್ತಿಯನ್ನು ಭಾಷೆಯಲ್ಲಿ ಹಿಡಿದಿಡುವ ಪ್ರಯತ್ನವೆಂಬ ನಿಲುವನ್ನು ಹಡ್ಸನ್ನಂಥ ವಿದ್ವಾಂಸರು ತಾಳುತ್ತಾರೆ. ಈ ಎಲ್ಲ ವಿಮರ್ಶಕರ, ಅನುಭಾವಿಗಳ ಹೇಳಿಕೆಗಳನ್ನು ಉಲ್ಲೇಖಿಸುತ್ತಾ ಕಾರಂತರ ಬಾಳ್ವೆಯೇ ಬೆಳಕು ಕೃತಿಯೊಂದಿಗಿನ ಅನುಸಂಧಾನವನ್ನು ನಾನೀಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಕಾರಂತರ ಬಾಳ್ವೆಯೇ ಬೆಳಕು ಕೃತಿಯ ಅನುಸಂಧಾನಕ್ಕೆ ಮೊದಲು ನನ್ನ ವೈಯಕ್ತಿಕ ಅನುಭವದ ಕೆಲ ವಿಚಾರಗಳನ್ನು ಪ್ರಸ್ತುತಪಡಿಸುವುದು ಬಹುಮುಖ್ಯ ಎಂದೆನಿಸುತ್ತದೆ. 1991ರಲ್ಲಿ ಬಿಎಸ್ಸಿ ಪದವಿಯ ವ್ಯಾಸಂಗ ಮಾಡುತ್ತಿದ್ದ ದಿನಗಳವು. ಝಾಲಜಿಯ ಅಂತಿಮ ಪದವಿ ಪರೀಕ್ಷೆಯ ಪ್ರಾಯೋಗಿಕ ಪರೀಕ್ಷೆಗಾಗಿ ಕಾಲೇಜಿನಲ್ಲಿ ಸಿದ್ಧತೆ ನಡೆಸುತ್ತಿದ್ದೆವು. ಅದರಲ್ಲಿ
5 ಅಂಕಗಳಿಗಾಗಿ ಸ್ಪೆಸಿಮೆನ್ಗಳ ಗುರುತಿಸುವಿಕೆ ಕೂಡ ಒಂದು ಪ್ರಾಯೋಗಿಕ ಪರೀಕ್ಷೆ. ಅಂತಿಮ ಪರೀಕ್ಷೆಯಲ್ಲಿ 5 ಸ್ಪೆಸಿಮೆನ್ಗಳನ್ನು ನಾವು ಗುರುತಿಸಬೇಕಾಗಿತ್ತು. ಆ ಜೀವಿಗಳ ವೈಜ್ಞಾನಿಕ ಹೆಸರನ್ನು ಬರೆಯಬೇಕಿತ್ತು. ಅದಕ್ಕಾಗಿ ಪರೀಕ್ಷಾ ಪೂರ್ವ ಅವಧಿಯಲ್ಲಿ ಉಪನ್ಯಾಸಕರು ಆ ವರ್ಷ ನಾವು ಕಲಿತಿದ್ದ ಪರೀಕ್ಷೆಗೆ ಬರಬಹುದಾದ ಬಹುತೇಕ ಎಲ್ಲ ಸ್ಪೆಸಿಮೆನ್ಗಳನ್ನು ಒಂದು ಬಾರಿ ನಾವು ಗುರುತಿಸಲು ಕಾಲೇಜಿನ ಝಾಲಜಿ ಲ್ಯಾಬ್ನಲ್ಲಿ ಇಡುತ್ತಿದ್ದರು. ಲ್ಯಾಬ್ನಲ್ಲಿ ನಾವೆಲ್ಲ ಸಹಪಾಠಿಗಳು ಸಾಧ್ಯವಾದಷ್ಟು ಸ್ಪೆಸಿಮೆನ್ಗಳನ್ನು ಗುರುತಿಸಿ ಉಳಿದವುಗಳ ಬಗ್ಗೆ ಉಪನ್ಯಾಸಕರ ಸಹಾಯ ಪಡೆಯುತ್ತಿದ್ದೆವು. ಹಾಗೆಯೇ ಬೀಕರುಗಳಲ್ಲಿ ಫಾರ್ಮಾಲ್ಡಿಹೈಡ್ ದ್ರಾವಣದಲ್ಲಿ ಮುಳುಗಿಸಿಟ್ಟ ಸ್ಪೆಸಿಮೆನ್ಗಳಲ್ಲಿ ನಾಗರ ಹಾವು ಕೂಡ ಒಂದು. ಅದರ ವೈಜ್ಞಾನಿಕ ಹೆಸರು ನಾಜಾ. ಅದನ್ನು ನಾವು ಆ ರೀತಿಯಾಗಿ ಗುರುತಿಸಬೇಕಾಗಿತ್ತು. ಆದರೆ ನನ್ನ ಓರ್ವ ಸಹಪಾಠಿ ಉಳಿದವರಿಗೆಲ್ಲ ಕೇಳಿಸುವಂತೆ, ನಮ್ಮ ತರಗತಿಯ ನಿಕೇತನ ಇದೀಗ ಈ ಸ್ಪೆಸಿಮನ್ ನೋಡಿದರೆ ಕೂಡಲೇ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಜನೆ ಮಾಡಿಯಾಳು ಎಂದು ರೇಗಿಸಿದರು. ಆದರೆ ಆ ಹೊತ್ತಿಗೆ ಅವರ ಗೇಲಿಯನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ದಡ್ಡಳಾಗಿ ನಾಗರ ಹಾವಿನ ಬಗ್ಗೆ 20 ವರ್ಷ ನಮ್ಮ ಮನೆ, ಪರಿಸರ, ತಾಯಿ, ಬಂಧುಗಳು ನನ್ನಲ್ಲಿ ಬೆಳೆಸಿಟ್ಟಿದ್ದ ಸಂಸ್ಕಾರದೊಂದಿಗೆ ನಾಗ ಮಹಿಮೆಯನ್ನು ವಿವರಿಸಲು ಹರಸಾಹಸ ಮಾಡಿದ್ದೆ. ವಿಜ್ಞಾನದ ಪದವೀಧರೆಯಾಗುತ್ತಿದ್ದ ಅಂತಿಮ ದಿನಗಳಲ್ಲಿ ನನ್ನ ಬಾಲ್ಯ, ಪರಿಸರದ ಅನುಭವಗಳು ನನ್ನನ್ನು ನಾಗದೋಷಕ್ಕೆ, ನಾಗ ಮಹಿಮೆಯನ್ನು ಕೊಂಡಾಡುವಷ್ಟರ ಮಟ್ಟಿಗೆ ನನ್ನನ್ನು ಪ್ರಬುದ್ಧಳನ್ನಾಗಿಸಿತ್ತು. ಅನಂತರ ಮರುವರ್ಷ ಬದುಕಿನ ತಿರುವುಗಳಲ್ಲಿ ನಾನೇ ಸ್ವತಃ ಆಯ್ಕೆ ಮಾಡಿಕೊಂಡಿದ್ದ ಕನ್ನಡ MA ವ್ಯಾಸಂಗ ಮಾಡುತ್ತಿದ್ದ ದಿನಗಳ ಮೊದಲಲ್ಲಿ ನಾನು ಕೈಗೆತ್ತಿಕೊಂಡ ಪುಸ್ತಕ ಕಾರಂತರ ಬಾಳ್ವೆ ಬೆಳಕು ಕೃತಿ. ಕಾರಂತರ 144 ಪುಟಗಳ ಈ ಪುಟ್ಟ ಪುಸ್ತಕ ನನ್ನ ಬದುಕಿನ ವೈಚಾರಿಕ ಅನುಭವಗಳನ್ನು ಗಟ್ಟಿಗೊಳಿಸಿದ. ಬಾಲ್ಯದಿಂದ ತೊಡಗಿ ನನ್ನ ಅನುಭವ, ಕುತೂಹಲ, ಪ್ರಶ್ನಿಸುವ ಮನೋಭಾವಕ್ಕೆ ಕೈಗನ್ನಡಿ ಆಯಿತೆಂದರೂ ತಪ್ಪಾಗಲಿಕ್ಕಿಲ್ಲ. ಒಮ್ಮಿಂದೊಮ್ಮೆಲೆ ಬಹಳ ಆತ್ಮೀಯವಾಗಿ ನನ್ನೊಳಗೆ ಹುದುಗಿದ್ದ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ, ಕೆಲವೊಮ್ಮೆ ಚಿಕಿತ್ಸಕ ವೈದ್ಯರಂತೆ ಔಷಧೋಪಚಾರ ನೀಡಿದ ಕೃತಿ ಎಂದರೂ ಅತಿಶಯೋಕ್ತಿಯೇನಲ್ಲ. ಈ ಕೃತಿಯೊಂದಿಗಿನ ಅನುಸಂಧಾನದಲ್ಲಿ 2 ಮುಖ್ಯ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾವಿಸಲೇಬೇಕು. ಮೊದಲನೆಯದು, ಈ ಕೃತಿಯ ಒಂದು ಅಧ್ಯಾಯವನ್ನು ನಾನು ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಅನುಭವ. ಅದರ ಶೀರ್ಷಿಕೆ ನಮ್ಮ ಅಳತೆಯನ್ನು ಮೀರಲಾರದ ದೇವರು. ಈ ಲೇಖನವನ್ನು ನನ್ನ ಎಲ್ಲ ಅನುಭವಗಳ ಆಧಾರದೊಂದಿಗೆ ನಮ್ಮ ದೇವರು ನಮ್ಮ ಸೃಷ್ಟಿ, ನಮ್ಮ ಬದುಕಿನ ಅನುಭವದ ಪಾತಾಳಿಯಿಂದಲೇ ದೇವರನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ. ಕಾರಂತರು ದೇವರ ಕುರಿತ ಅಲೆದಾಟದಿಂದ ದಕ್ಕಿಸಿಕೊಂಡ ಜೀವನಾನುಭವದಿಂದ ಕಂಡುಕೊಂಡ ದರ್ಶನವೆಂದರೆ, ಜೀವನ ಎಷ್ಟು ಹಿರಿದೋ ಅಷ್ಟು ದೇವರು ಹಿರಿದು. ದೇವರಿಗಿಂತ ಜೀವನ ಅಥವಾ ನಮ್ಮ ಬದುಕು ದೊಡ್ಡದು. ವಿಜ್ಞಾನದ ದರ್ಶನ ದೇವರ ದರ್ಶನಕ್ಕಿಂತ ಮಿಗಿಲಾದ ವಿಚಾರಗಳನ್ನು ನಮ್ಮ ಪಂಚೇಂದ್ರಿಯಗಳಿಗೆ ನೀಡಿದೆ. ಸೃಷ್ಟಿಯ ಅಪಾರತೆಯನ್ನು, ಅನುಪಮತೆಯನ್ನು ನೋಡಬಲ್ಲ ಕಣ್ಣನ್ನು ಬೆಳೆಸಿಕೊಂಡಲ್ಲಿ ನಾವು ದೇವರ ಕುರಿತಾದ ನಂಬಿಕೆಗಳಿಂದ ಪಡೆಯುವ ಶಾಂತಿಗಿಂತಲೂ ಮಿಗಿಲಾದ ಶಾಂತಿಯನ್ನು ಪಡೆಯಬಲ್ಲೆವು ಎಂಬ ಕಾರಂತರ ವಿಚಾರಗಳನ್ನು ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ ವಿವರಿಸುತ್ತಾ ಒಂದು ರೀತಿಯಲ್ಲಿ ವಾಸ್ತವವಾದದ ದೃಷ್ಟಿಕೋನದಿಂದ ಬೋಧಿಸುತ್ತಾ ಇದ್ದೆ. ತರಗತಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಾನು ಕೊಡುತ್ತಿದ್ದ ತಾರ್ಕಿಕ ಉದಾಹರಣೆಗಳಿಂದ ಸಂತೃಪ್ತರಾಗಿ ನನ್ನ ವಾದದೊಂದಿಗೆ ಕಾರಂತರ ವಿಚಾರಧಾರೆಗಳನ್ನು ಮೌನವಾಗಿ ತಮ್ಮೊಳಗೆ ಅಂತರ್ಗತ ಮಾಡಿಕೊಳ್ಳುತ್ತಿದ್ದರು. ಆದರೆ ಓರ್ವ ವಿದ್ಯಾರ್ಥಿ ನನ್ನ ವಿಚಾರಗಳನ್ನು, ಕಾರಂತರ ವೈಚಾರಿಕ ದೃಷ್ಟಿಕೋನಗಳನ್ನು ಒಪ್ಪದ ಮುಖಭಾವದೊಂದಿಗೆ ಕುಳಿತಿದ್ದ. ಆ ಹೊತ್ತಿಗೆ ಅವನಿಗೆ ಹೇಗಾದರೂ ಈ ವಿಚಾರದಲ್ಲಿ ಮನವರಿಕೆ ಮಾಡಿಕೊಡಬೇಕೆಂಬುದು ನನ್ನ ಹಠವಾಗಿತ್ತು. ಇಷ್ಟು ಸರಳವಾಗಿ ಹೇಳಿದಾಗಲೂ ಈ ಹುಡುಗನಿಗೇಕೆ ಮನವರಿಕೆ ಆಗುತ್ತಿಲ್ಲ ಎಂಬೆಲ್ಲ ಕಸಿವಿಸಿ ತಳಮಳ ನನ್ನದಾಗಿತ್ತು. ಆದರೆ ಆ ಹುಡುಗ ಕೊನೆಗೆ ನನ್ನ ಹಲವು ದಿನಗಳ ಪಾಠದ ಬಳಿಕ ರಾಜಿ ಸೂತ್ರಕ್ಕೆ ಮುಂದಾದ. ಮೇಡಮ್, ನೀವೀಗ ಕಾರಂತರ ವಿಚಾರಧಾರೆಗಳ ಬಗ್ಗೆ ಸ್ಪಷ್ಟತೆಯಿಂದ ಮಾತನಾಡಬಲ್ಲಿರಿ ಹಾಗೂ ಬಹುತೇಕ ವಿಷಯಗಳಲ್ಲಿ ಕಾರಂತರದು ನಿಮ್ಮದು ಸಮಾನ ಅಭಿಪ್ರಾಯ ಧೋರಣೆ ಇರಬಹುದು. ನೀವು ನಮ್ಮ ಹಾಗೆ ಇದ್ದಾಗ, ನಮ್ಮ ವಯಸ್ಸಿನಲ್ಲಿದ್ದಾಗ ನಿಮ್ಮ ಧೋರಣೆ ಭಿನ್ನವಾಗಿತ್ತು ಎಂದಿದ್ದೀರಿ. ಹಾಗೆಯೇ
ನಾವು ನಿಮ್ಮಷ್ಟು ವಯಸ್ಸು, ವಿದ್ಯಾರ್ಹತೆ, ಅನುಭವದ ಪಕ್ವತೆಗೆ ಬಂದಾಗ ಕಾರಂತರನ್ನು ಒಪ್ಪಿಕೊಳ್ಳಬಹುದು. ಈಗ ಇಲ್ಲಿಗೆ ನಿಲ್ಲಿಸೋಣ. ಅವರವರ ಅನುಭವಗಳಿಗೆ ತಕ್ಕ ಹಾಗೆ ಅವರವರ ಆಲೋಚನೆ, ಅಭಿಪ್ರಾಯಗಳು ಅಭಿವ್ಯಕ್ತಗೊಳ್ಳುತ್ತದೆ ಎಂದನು. ಅದಾಗ ಗಾಬರಿಗೊಳ್ಳುವ ಸನ್ನಿವೇಶ ನನ್ನದಾಗಿತ್ತು. ಯಾಕೆಂದರೆ ಆ ಕ್ಷಣದಲ್ಲಿ ಆತ ನನ್ನ ಗುರುವಾಗಿದ್ದ, ನನ್ನ ಕಣ್ತೆರೆಸಿದ. ಕಾರಂತರ ಕೃತಿಯ ವಿವೇಚನೆ ಕೂಡ ಇದೇ ಆಗಿತ್ತು. ಬಾಳ್ವೆಯನ್ನು ಕುರಿತಾಗಿ ಮಾಡುವ ಮಾನವನ ಸಿದ್ಧಾಂತಗಳು ವ್ಯಕ್ತಿಯ ಅನುಭವಗಳ ಏರಿಳಿತಗಳ ಪ್ರಭಾವಕ್ಕೆ ಒಳಗಾಗುವುದು. ಕಾರಂತರ ಈ ವಿಚಾರ ಸರಣಿ ನನಗೆ ಆಗ ಆ ಹುಡುಗನಿಂದ ಇನ್ನಷ್ಟು ಸ್ಪಷ್ಟವಾಯಿತು. ಇನ್ನೊಂದು ಪ್ರಕರಣ. ಉಡುಪಿಯ ವಿಚಾರವಾದಿಗಳ ವೇದಿಕೆ ಹಿಂದೊಮ್ಮೆ ಕಾರಂತರ ಬಾಳ್ವೆಯೇ ಬೆಳಕು ಕೃತಿಯೊಂದಿಗಿನ ಚರ್ಚೆಯನ್ನು ಏರ್ಪಡಿಸಿತ್ತು. ಅನೇಕ ಹಿರಿಕಿರಿಯ ವಿಚಾರವಾದಿಗಳು ಭಾಗವಹಿಸಿದ್ದರು. ಆದಾಗ ಅಲ್ಲಿ ಕಾರಂತರ ಕೃತಿಯ ಬಗ್ಗೆ, ಇದನ್ನು ಈಗ ನಾವು ಮೇರು ಕೃತಿ ಎಂದು ಪರಿಗಣಿಸಲು ಸಾಧ್ಯವಾಗದೇ ಹೋದರೂ ವಿಚಾರವಂತರ ಬಾಳಿನಲ್ಲಿ ಮೊದಲ ಓದಿಗೆ ಹುಚ್ಚೆಬ್ಬಿಸಿದ ಕೃತಿ ಹಾಗೂ ಒಂದು ರೀತಿಯಲ್ಲಿ ವೈಚಾರಿಕತೆಯ ಕಿಡಿಯನ್ನು ಹೊತ್ತಿಸಿದ ಕೃತಿ ಎಂದು, ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾದ ಕೃತಿ ಎಂದು ಈ ಕೃತಿಯ ಬಗ್ಗೆ ಜೋರಾಗಿ ಚರ್ಚೆ ನಡೆದಿತ್ತು. ಬಹುಶಃ ನನ್ನ ಹಿಂದಿನ ಓದಿನ ಅನುಭವದ ಹಿನ್ನೆಲೆಯಿಂದ ಆ ದಿನ ಬಹಳ ಪ್ರಬಲವಾಗಿ ನಾನು ಹಿರಿಯರೊಂದಿಗೆ ವಾದಕ್ಕೆ ಇಳಿದಿರಲಿಲ್ಲ. ಆದರೆ ನನ್ನ ಬಾಳಿನಲ್ಲಿ ವೈಚಾರಿಕತೆಯ ತಿಳುವಳಿಕೆಗೆ ಭದ್ರ ಬುನಾದಿ ಹಾಕಿಕೊಟ್ಟ ಈ ಕೃತಿಯ ಬಗ್ಗೆ ಆಳದಲ್ಲಿ ಎಲ್ಲೋ ಮರು ಓದಿನ ಅಗತ್ಯವನ್ನು ಆ ಪ್ರಕರಣ ಒತ್ತಾಯಿಸಿತ್ತು. ಅದಾಗಿ ಮತ್ತೆ 7-8 ವರ್ಷಗಳ ಬಳಿಕ ಕಾರಂತರ ಪ್ರಚಾರೋಪನ್ಯಾಸದ ನೆವದಲ್ಲಿ ಆ ಕೃತಿಯನ್ನು ಇಂಚಿಂಚಾಗಿ ಮರು ಓದಿಗೆ ಒಳಪಡಿಸಿದಾಗ ನನಗೆ ದಕ್ಕಿದ ಅನುಭವಗಳನ್ನು ಇದೀಗ ನಾನು ತಮ್ಮ ಮುಂದಿಡುತ್ತಿದ್ದೇನೆ. ಗುಣಪಕ್ಷಪಾತಿಯಂತೆ ಕಾರಂತರ ಕೃತಿಯ ಮೂಲಕ ನಮ್ಮ ಅರಿವು ಮತ್ತು ಬದುಕನ್ನು ಸುಖದಾಯಕ, ನೆಮ್ಮದಿಪೂರ್ಣಗೊಳಿಸಬಹುದೆಂಬ ನಂಬಿಕೆ ಇರುವ ವಿಚಾರಗಳನ್ನು ಆಯ್ದು ತಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಾಗೆಂದು ಈ ವಿಚಾರಗಳು ಹಾಗೂ ಕೃತಿಯ ಧೋರಣೆಯ ಬಗ್ಗೆ ಮೃದುತ್ವವೆಂದಾಗಲಿ, ಕಾರಂತರ ಪಕ್ಷಪಾತಿ ಎಂದಾಗಲಿ ವಿಚಾರವಲ್ಲ. ಕಾರಂತರ ಈ ವಿಚಾರಗಳು ವೈಚಾರಿಕ ಚಿಂತನೆಯ ಗಟ್ಟಿ ತಳಹದಿ ಎಂದರೂ ಅತಿಶಯೋಕ್ತಿಯಾಗಲಾರವು. ಇದರಿಂದಾಗಿಯೇ ಕಾರಂತರು ಅವರ ಕೃತಿಗಳ ಓದಿನ ಮೂಲಕ ಹಲವಾರು ವೈಚಾರಿಕ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸೃಷ್ಟಿಕರ್ತರೂ ಆಗಿದ್ದಾರೆ. ಕಾರಂತರ ಸಿದ್ಧಾಂತಗಳಲ್ಲಿ ಅರಿವು ಉಳ್ಳ ಬದುಕು, ಸಹಾನುಭೂತಿಯುಳ್ಳ ನಡತೆ, ಇವುಗಳಿಂದ ನಮ್ಮ ಬದುಕು ಅರಳಬೇಕು ಎನ್ನುವ ವಿಚಾರವು ಮನುಷ್ಯನಾಗುವ ಪ್ರಕ್ರಿಯೆಗೆ ಒಳಪಡಿಸುವ ಅರ್ಥಪೂರ್ಣತೆಯನ್ನು ಪಡೆದಿದೆ. ಮೃಗ ಪಕ್ಷಿಗಳಿಗಿಂತ ಮನುಷ್ಯ ಈ ರೀತಿಯ ಅರಿವು ಹಾಗೂ ನಡತೆಯಿಂದ ಮನುಷ್ಯನಾಗುತ್ತಾನೆ ಎಂಬ ಸಿದ್ಧಾಂತ ಅವರ ವಿಸ್ತೃತ ಜೀವನದ ಅನುಭವದ ಮಾತಾಗಿದೆ. ಇನ್ನೊಂದೆಡೆ ಕಾರಂತರು ಮಕ್ಕಳನ್ನು ಮುಟ್ಟುವ ತಮ್ಮ ಪ್ರಕ್ರಿಯೆಯಲ್ಲಿ ತನಗಿಂತ ಕೆಳಜಾತಿ ಮಕ್ಕಳನ್ನು ಮುಟ್ಟಲು ಹಿಂದೆಗೆದ ಅನುಭವವನ್ನು ತೋಡಿಕೊಳ್ಳುತ್ತಾ ಅದನ್ನು ನರಗಳ ದೌರ್ಬಲ್ಯವೆಂದು ಲೇವಡಿ ಮಾಡಿಕೊಳ್ಳುತ್ತಾರೆ. ನಮ್ಮ ಆವರಣದಿಂದ ನಮ್ಮ ವಿಚಾರಶಕ್ತಿ, ನಡವಳಿಕೆಗಳು ಪರಂಪರಾಗತವಾಗಿ ದಾಸ್ಯಕ್ಕೆ ಇಳಿಯುವುದರ ದ್ಯೋತಕವೆಂದು ತೋಡಿಕೊಳ್ಳುತ್ತಾರೆ. ಅದೇ ರೀತಿ ವ್ಯಕ್ತಿಯ ಅನುಭವಗಳಲ್ಲಿ ಆತನದು ಹಾಗೂ ಸಮಾಜ, ಪರಂಪರೆಯ ಕೊಡುಗೆ ಎಷ್ಟಿದೆ ಮತ್ತು ಹೇಗಿದೆ ಎಂಬುದನ್ನು ಬಹಳ ಅರ್ಥವತ್ತಾಗಿ ನಿರೂಪಿಸುತ್ತಾರೆ. ಕಳ್ಳತನವನ್ನು ಶಿಕ್ಷೆಯಿಂದ ದಂಡಿಸಿದರೂ ಆ ಚಾಳಿ ವೃತ್ತಿ ಇದುವರೆಗೂ ಉಳಿದು ಬಂದಿರಲು ಸಮಾಜ ಕಾರಣ ಎನ್ನುತ್ತಾರೆ. ಅದು ತನ್ನ ತಪ್ಪನ್ನು ತಾನು ತಿದ್ದದೆ ಅನುವಂಶೀಯವಾಗಿ ಇಂಥ ಕೊರತೆಗಳನ್ನು ಕಾಯ್ದು ಬಂದಿದೆ ಎನ್ನುತ್ತಾರೆ. ಹೀಗಾಗಿ ವ್ಯಕ್ತಿಯ ಆತ್ಮದ ಬಗೆಗೆ ಇರುವ ಗೋಜಲುಗಳು, ಅರ್ಥಗಳನ್ನು ಬಹಳ ಕಟುವಾಗಿ ಟೀಕಿಸುತ್ತಾರೆ. ಬಹುಪಾಲು ಕ್ರಿಸ್ತೀಯರು ಸ್ತ್ರೀಯರಿಗೆ ಆತ್ಮವಿಲ್ಲ, ಕೆಲವೊಂದು ಧರ್ಮ ಒಬ್ಬನಿಗೆ ಒಂದು ಆತ್ಮ, 1, 2, 3, 4, 5, 6, 7 ಎಂದೆಲ್ಲ ಬಿಂಬಿಸುತ್ತಾ ಬಡವ ಶ್ರೀಮಂತ ಕರ್ಮಫಲದಿಂದ ಉಂಟಾದ ಫಲ ಎಂದೆಲ್ಲ ತಿಳಿಸುತ್ತಾ ಜಡ ಸಿದ್ಧಾಂತವನ್ನು ಮಂಡಿಸುವುದರ ಬಗೆಗೆ ಕಿಡಿಕಾರುತ್ತಾರೆ. ವ್ಯಕ್ತಿ ಆತ್ಮದ ಅರಿವು ಹಿಂದೆ ಸರಿದು ಸಾಮಾಜಿಕ ಆತ್ಮದ ಕಲ್ಪನೆ ಮುಂದೆ ಬಂದು ಚರ್ಚೆಗಳು ಆರಂಭವಾದಾಗಲೇ ನಮ್ಮ ಬದುಕಿಗೆ ಹಿತ ಸುಖ ದೊರೆಯುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಅದೇ ರೀತಿ ಸಮಸ್ತ ಜೀವಕೋಟಿಗಳ ಸುಖ ದುಃಖಗಳು ಪ್ರತ್ಯಕ್ಷವಾಗಿಯೂ
ಪರೋಕ್ಷವಾಗಿಯೂ ಒಂದರೊಡನೊಂದು ಬೆರೆತುಕೊಂಡಿದೆ. ಇಂದು ನಿನ್ನೆ ನಾಳೆಗಳ ನಡುವೆ ಸಂಬಂಧವಿದೆ. ವ್ಯಕ್ತಿಯಾದವರು ತನ್ನ ವ್ಯಕ್ತಿತ್ವ ಇಲ್ಲವೇ ಆತ್ಮ ಎಂಬುದರ ಮಿತಿಯನ್ನು ಈ ಹಿನ್ನೆಲೆಯಲ್ಲಿ ಮುಂದೆ ತಿಳಿದುಕೊಳ್ಳಬೇಕೆಂದು ಅಭಿಪ್ರಾಯ ತಾಳುತ್ತಾರೆ. ವ್ಯಕ್ತಿ ಪ್ರಜ್ಞೆಯಲ್ಲಿ ಬುದ್ಧನಂಥ ವ್ಯಕ್ತಿಗಳು ಜೀವನ ರಥದ ಗಾಲಿಯನ್ನು 4 ಸುತ್ತು ಮುಂದೆ ಎಳೆದರೆ ಚಂಗೀಸ್ ಖಾನ್ ನಂತವರು ಅಷ್ಟೇ ಹಿಂದೆ ಎಳೆಯುತ್ತಾರೆ. ವ್ಯಕ್ತಿಯ ಪ್ರಜ್ಞೆಯ ರೂಪವಾಗಿ ಬುದ್ಧನ ಬಳಿಕ ಸಾವಿರಾರು ವರ್ಷಗಳ ನಂತರದ ಗಾಂಧಿ ಅಹಿಂಸಾ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಲ್ಲಿ ಈ ಸಾಮಾಜಿಕ ಪ್ರಜ್ಞೆ ಪರಿಸರದಲ್ಲಿ ಸುಪ್ತವಾಗಿದ್ದುದು ಪ್ರಕಾಶಮಾನ ಆಯಿತು ಎಂದು ಅಭಿವ್ಯಕ್ತಿಸುತ್ತಾರೆ. ಕಾರಂತರ ಈ ಕೃತಿಯಲ್ಲಿ ನಿಸರ್ಗ ಮತ್ತು ಮಾನವ ಸಂಬಂಧದ ಬಗ್ಗೆ ಬಹಳಷ್ಟು ಮಾರ್ಮಿಕವಾದ ಅನುಭೂತಿಗಳು ವ್ಯಕ್ತವಾಗುತ್ತವೆ. ನಿಸರ್ಗ ತಿಳಿಸುವಷ್ಟು ಸತ್ಯ ಸೊಗಸುಗಳು ಇನ್ನು ಯಾವುದರಿಂದಲೂ ದೊರೆಯದು. ಯುಗ ಯುಗಗಳ ಮೂಲಕ ತಪಸ್ಸಿನಿಂದ ದೊರೆಯುವಂತ ಜ್ಞಾನವನ್ನು ಕ್ಷಣದಲ್ಲಿ ದೊರಕಿಸುವಷ್ಟು ಶಕ್ತಿ ನಿಸರ್ಗಕ್ಕೆ ಇದೆ. ನಿಸರ್ಗ ನಿರೀಕ್ಷಣೆಯ ಆನಂದ ಬಡತನ ಮತ್ತು ಶ್ರೀಮಂತಿಕೆಗಳ ಅಂತರಗಳನ್ನು ಅಲ್ಲಗಳೆಯುತ್ತದೆ. ನಿಸರ್ಗ ಸುಖ ಪಡೆಯಬೇಕಾದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಿಸರ್ಗದಲ್ಲಿ ನಿರಸನಗೊಳಿಸಬೇಕು. ಪಂಚೇಂದ್ರಿಯಗಳಲ್ಲಿ ಕಣ್ಣು ಮತ್ತು ಕಿವಿ ಬಹಳ ಸೂಕ್ಷ್ಮವಾಗಿ ಈ ಎಲ್ಲ ಸಂವೇದನೆಗಳನ್ನು ಹಿಡಿದಿಟ್ಟುಕೊಳ್ಳಬಲ್ಲದು. ಒಲುಮೆ, ಪ್ರಣಯ, ಪ್ರೀತಿ, ಭಕ್ತಿ, ವೈರಗಳಂತ ಜೀವಗಳನ್ನು ಸೆಳೆಯುವ ಇಲ್ಲವೇ ದೂರ ಮಾಡುವ ಶಕ್ತಿಗಳ ಪರಿಚಯ ನಮಗೆ ಕಣ್ಣು ಕಿವಿಗಳಿಂದ ಲಭ್ಯ ಎಂದು ಗುರುತಿಸುತ್ತಾರೆ. ಇವುಗಳ ಮೂಲಕ ನಿಸರ್ಗ ಸುಖವನ್ನು ಪಡೆಯುವುದೇ ಶಾಶ್ವತ ಸುಖವೆಂದು ವಾದಿಸುತ್ತಾರೆ. ಈ ಬಾಳ್ವೆಯ ಬೆಳಕು ಕೃತಿಯಲ್ಲಿ ನಿಸರ್ಗ ಮತ್ತು ಮಾನವ ಸಂಬಂಧದ ಬಗ್ಗೆ ಇಂತಹ ಅನುಭೂತಿಗಳನ್ನು ಬಹಳಷ್ಟು ಸವಿವರವಾಗಿ ದಾಖಲಿಸುತ್ತಾರೆ. ಸಿಕಾಡ ಕೀಟಗಳ ಗೀತವನ್ನು ಕೇಳಲು ಅರಣ್ಯಕ್ಕೆ ತೆರಳುವ ಜಪಾನಿಯರು, ಚೀನಿಯರ ಬಗ್ಗೆ ವಿವರಿಸುತ್ತಾ, ಬೆಳದಿಂಗಳ ಗೀತಕ್ಕೆ ಬರೆದ ಬಿಥೋವನ್, ನದಿಯ ಗೀತೆ ನಿರ್ಮಿಸಿದ ಕ್ರಾಸ್ ನೀಲ ಡೆನ್ಯೂಟರ್ ಬಗ್ಗೆ ದಾಖಲಿಸುತ್ತಾರೆ. ತಮ್ಮ ಗೀತ ನಾಟಕಗಳ, ಬ್ಯಾಲೆಗಳ, ಯಕ್ಷಗಾನದ ಹೊಸ ಹೊಸ ಅನ್ವೇಷಣೆಗಳಲ್ಲಿ ನಿಸರ್ಗ ಮಿಡಿತದಿಂದ ಕಾರಂತರು ಕಟ್ಟಿಕೊಟ್ಟಿರುವ ಹೊಸ ಹೊಸ ರಾಗ ಅನ್ವೇಷಣೆಗಳು ನಿಜಕ್ಕೂ ಇಂದಿಗೂ ಈ ನೆಲೆಯಿಂದ ಅಧ್ಯಯನ ಯೋಗ್ಯ ವಿಚಾರಗಳೇ ಆಗಿದೆ. ನಾಗರಿಕತೆ ನಮ್ಮ ಮುಂದೆ ರಾಶಿ ರಾಶಿಯಾಗಿ ಸುರಿಯುತ್ತಿರುವ ಅನೇಕ ಸುಖೋಪಕರಣಗಳು ಕಾಗದದ ಹೂವುಗಳಂತೆ. ಹಣವೇ ಅವುಗಳ ಪ್ರೇರಣೆ, ಹಣವೇ ಅವುಗಳ ಸಮಾಧಿ ಎಂದು 1950ರಲ್ಲಿ ಪ್ರಥಮ ಮುದ್ರಣ ಕಂಡಿರುವ ತಮ್ಮ ಬಾಳ್ವೆ ಬೆಳಕು ಕೃತಿಯಲ್ಲಿ ದಾಖಲಿಸುತ್ತಾರೆ. ಕಾರಂತರ ಈ ವಿಚಾರಧಾರೆಗಳು ಬಹಳ ಮೌಲಿಕವಾದಂಥ ವಿಚಾರಗಳೇ ಆಗಿವೆ. ಜಾಗತೀಕರಣದ ಇಂದಿನ ಸಂದರ್ಭದಲ್ಲೂ ನಮಗೆ ಮುಂಗಾಣ್ಕೆಯಾಗಿ ಸತ್ಯದ ವಿವೇಕವನ್ನು ಪರಿಚಯಿಸುತ್ತದೆ. ನಾಗರಿಕತೆಯ ಕಾಗದದ ಹೂವು ಅದನ್ನು ಪಡೆಯುವ ಕ್ರಮ, ಅಂದರೆ ದುಡ್ಡೇ ದೊಡ್ಡಪ್ಪನಾಗಿ ಅದನ್ನು ಪಡೆಯುವ ಸ್ವಾರ್ಥದಿಂದಾಗಿ ದೊಡ್ಡವನು ಸಣ್ಣವನಾಗುವ ಕ್ರಮ ಎಂದು ದಾಖಲಿಸುತ್ತಾರೆ. ಅದೇ ರೀತಿ ನಿಸರ್ಗ ಸುಖದ ಮೂಲಕ ಗಳಿಸುವ ನಿಸರ್ಗ ವಿವೇಕದಿಂದಾಗಿ ನಮ್ಮ ಮನಸ್ಸು ಸಣ್ಣದರಿಂದ ದೊಡ್ಡದರಲ್ಲಿ ಲೀನಗೊಳ್ಳುತ್ತದೆ ಎಂಬ ತಾತ್ವಿಕತೆಯನ್ನು ನಿರೂಪಿಸುತ್ತಾರೆ. ಇದರಿಂದಾಗಿ ಇಂದೂ ಕೂಡ ಹಣ ಅಥವಾ ಆರ್ಥಿಕತೆ ಕೊಡದ ಭದ್ರತೆಯನ್ನು ನಾವು ನಿಸರ್ಗದ ಮಡಿಲಲ್ಲಿ ಕಾಣಲು ಸಾಧ್ಯ ಎಂಬುದು ಕಾರಂತರು ತಮ್ಮ ಅನುಭವದಿಂದ ಆಡಿದ ಸಿದ್ಧಾಂತವಾಗಿದ್ದರೂ ನಮ್ಮ ಅರಿವು ಕೂಡ ಅದನ್ನೇ ಸತ್ಯದ ವಿವೇಕವೆಂದು ಒಪ್ಪಿಕೊಳ್ಳುತ್ತದೆ. ಬಹುಶಃ ಇಂದಿನ ಈ ಧಾವಂತದ ನಿಸರ್ಗದಿಂದ ವಿಮುಖರಾಗುತ್ತಾ ನಾವೆಲ್ಲರೂ ಕೂಡ ದಾಪುಗಾಲಿಡುತ್ತಾ ಹಣದ ಹಿಂದೆ ಓಡುತ್ತಿರುವ ಇಂದಿನ ಈ ದಿನಗಳಲ್ಲೂ ಕೂಡ ಕಾರಂತರ ಬಾಳ್ವೆಯೇ ಬೆಳಕು ನೀಡಿರುವ ಈ ನಿಸರ್ಗ ವಿವೇಕ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಿ ಸೂತ್ರವೇ ಆಗಿದೆ. ಹೀಗೆ ಜೀವನ ಸಾಕ್ಷಿ, ಅನುಭವದ ಆಳ, ವೈಚಾರಿಕತೆ, ಸಂಸ್ಕೃತಿ ಪ್ರಿಯತೆ, ಕುಟುಂಬ ಪ್ರೀತಿ, ಬಾಳ್ವೆಯೇ ಬೆಳಕು ಎಂಬ ಧೋರಣೆಗಳಿಂದ ಕಾರಂತರು ವ್ಯಕ್ತಿಯ ಮಿತಿಗಳನ್ನು ವಿವರಿಸುತ್ತಾ ಸಮಷ್ಟಿ ಜೀವನದ ಕಲ್ಯಾಣವನ್ನು ವಿವರಿಸುತ್ತಾರೆ. ಸಮೃದ್ಧಿ ಜೀವನದ, ಅಂದರೆ ನಮ್ಮ ಸಮಾಜದ ಕಲ್ಯಾಣಕ್ಕೆ ಬೇಕಾದ ವಿಚಾರ ಶಕ್ತಿ ವ್ಯಕ್ತಿಯಲ್ಲಿ ಉಂಟಾಗಬೇಕಾದರೆ ಎಲ್ಲಾ ಬಗೆಯ ಮನೋಲ್ಲಾಸ್ಯಗಳು ಕಡಿದು ಹೋಗಬೇಕು ಎಂಬುದು ಅವರ ವಾದ.
ಅದು ಇಂದಿಗೂ ಪ್ರಸ್ತುತ. ಪರಂಪರೆಯ ನಂಬಿಕೆ, ಅಂಧಶ್ರದ್ಧೆಗಳ ತುಲನೆಗೆ ಗುರಿಯಾದಂತೆಯೇ ಆರ್ಥಿಕ ವರ್ಚಸ್ಸಿನಿಂದ, ಅಧಿಕಾರ ಬಲದಿಂದ, ವ್ಯಾಪಾರಿ ಯುಕ್ತಿಗಳಿಂದ, ರಾಜಕೀಯ ಪ್ರಚಾರಗಳಿಂದ ಬೆಳೆಯುವ ಎಲ್ಲಾ ಶೃಂಖಲೆಗಳನ್ನು ಹರಿದು ವ್ಯಕ್ತಿಯು ಸ್ವತಂತ್ರವಾಗಿ ವಿಚಾರ ಮಾಡಬೇಕು. ಬದುಕು ಪೂರ್ಣ ಸಿಹಿಯೂ ಅಲ್ಲ, ಪೂರ್ಣ ಕಹಿಯೂ ಅಲ್ಲ. ಬಾಳ್ವೆಯ ಹೋರಾಟದಲ್ಲಿ ಸೋಲುಗಳಿಗೆ ಗೆಲುವುಗಳಷ್ಟೇ ಬೆಲೆಯಿದೆ. ನಾವು ಗೆಲುವಿನಷ್ಟೇ ಬೆಲೆಯನ್ನು ಸೋಲಿಗೂ ನೀಡಬೇಕು. ಸೋಲೆ ಗೆಲುವಿನ ಸೋಪಾನ ಎನ್ನುವುದನ್ನು ಅರಿಯಬೇಕು. ಸತ್ಯವೂ ಕೂಡ ಆಯಾಯ ಕಾಲಮಾನದ ತುಲನೆಯಿಂದ ಬದಲಾಗುವ ಅರಿವು. ಈ ಎಲ್ಲ ವಿಚಾರಗಳನ್ನು ಅರ್ಥೈಸಿಕೊಳ್ಳುವ ಮೂಲಕ ವ್ಯಕ್ತಿಯ ಮಾನಸಿಕ ಹಿರಿತನ ಹೆಚ್ಚುತ್ತದೆ. ಒಂದು ಸಮಾಜ ಅಥವಾ ಸಂಸ್ಕೃತಿಯಲ್ಲಿ ವ್ಯಕ್ತಿಯ ಆರ್ಥಿಕ ಹೆಚ್ಚುವಿಕೆ ಇತರರ ಕ್ಷೋಭೆಗೆ ಕಾರಣವಾದರೆ, ಮಾನಸಿಕ ಹಿರಿತನ ಉಳಿದವರ ಮಾನಸಿಕ ಉನ್ನತಿಗೆ, ಅಂದರೆ ಸಮಾಜದ ಉನ್ನತಿಗೆ ಕಾರಣ ಆಗಬಲ್ಲುದೆಂಬ ವಿಚಾರಗಳನ್ನು ಅರ್ಥಪೂರ್ಣವಾಗಿ ಅವರು ಮಂಡಿಸುತ್ತಾರೆ. ಈ ಎಲ್ಲ ವಿಚಾರಗಳಿಂದ ಕಾರಂತರ ವೈಚಾರಿಕ ಕೃತಿ, ಅದರ ಓದಿನ ಮೂಲಕ ನಮ್ಮಲ್ಲಿ ವೈಚಾರಿಕ ಅರಿವನ್ನು ಮೂಡಿಸುವ ಈ ಬಾಳ್ವೆಯೇ ಬೆಳಕು ವರ್ತಮಾನದ ಅನುಸಂಧಾನದಲ್ಲಿ ನಮ್ಮೆಲ್ಲರ ಗಮನವನ್ನು ಸೆಳೆಯುತ್ತದೆ. ಆ ಓದು ನಿರಂತರವಾಗಿರಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾಕ್ಟರ್ ನಿಕೇತನ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ.